ಮಹಿಳೆಯರೇ, ಮುಟ್ಟಿನ ಸಮಸ್ಯೆಗೆ ಪರಿಹಾರ. ಹೆಣ್ಣು ಮಕ್ಕಳು 45ರಿಂದ 50 ವರ್ಷ ವಯಸ್ಸು ಮುಟ್ಟುತ್ತಿದ್ದಂತೆ ಅವರಲ್ಲಿ ಸಂತಾನೋತ್ಪತ್ತಿಯ ಕಾರ್ಯ ಕ್ಷೀಣಿಸುತ್ತದೆ. ಅಂತೆಯೇ ಮುಟ್ಟು ನಿಲ್ಲುತ್ತದೆ. ಇದನ್ನು ಮೊನೋಪಾಸ್ ಎನ್ನುತ್ತಾರೆ. ಈ ಸಂದರ್ಭದಲ್ಲಿ ಹಾರ್ಮೋನ್ಗಳು ಕಡಿಮೆಯಾಗುವುದರಿಂದ ಕೆಲವು ದೈಹಿಕ ಹಾಗೂ ಮಾನಸಿಕ ತೊಂದರೆಗಳಾಗುತ್ತದೆ. ಮುಖದಲ್ಲಿ ಬಿಸಿಯಾಗುವುದು, ರಾತ್ರಿ ಹೆಚ್ಚಾಗಿ ಬೆವರುವುದು, ನಿದ್ರಾಹೀನತೆ, ಬೇಗನೆ ಆಯಾಸಗೊಳ್ಳುವುದು, ಮಾನಸಿಕ ಒತ್ತಡ, ಕೋಪ, ಕಿರಿಕಿರಿ, ಲೈಂಗಿಕತೆಯಲ್ಲಿ ನಿರಾಸಕ್ತಿ ಹಾಗೂ ಅದರಿಂದ ಖಿನ್ನತೆ, ತಲೆ ಸುತ್ತುವಿಕೆ, ತಲೆನೋವು ಮೊದಲಾದ ತೊಂದರೆಗಳಾಗುತ್ತವೆ. ಈಸ್ಟ್ರೋಜನ್ ಕಡಿಮೆಯಾದ ಕಾರಣ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆಯಾಗಿ ಮೂಳೆಗಳು ಬಲಹೀನವಾಗುತ್ತವೆ. ಇದರಿಂದ ಮಂಡಿ, ಕಾಲು, ಬೆನ್ನುಗಳಲ್ಲಿ ನೋವುಗಳುಂಟಾಗುತ್ತದೆ. ಮುಟ್ಟು ಅಂತ್ಯದಲ್ಲಿ ಕಂಡುಬರುವ ಈ ಚಿಹ್ನೆಗಳು ಸಹಜವೆಂದು ವ್ಯಕ್ತಿಗೆ ಮನವರಿಕೆ ಮಾಡಿಕೊಟ್ಟು ಸಮಾಧಾನ, ಸಮಾಲೋಚನೆ ಮಾಡಬೇಕು. ಆಹಾರದಲ್ಲಿ ಜೀವಸತ್ವ, ಕ್ಯಾಲ್ಸಿಯಂ, ಕಬ್ಬಿಣ ಮೊದಲಾದ ಅಂಶಗಳನ್ನು ಹೇರಳವಾಗಿ ಸೇವಿಸಬೇಕು. ಹೆಚ್ಚು ಮಾನಸಿಕ ಒತ್ತಡ ಮಾಡಿಕೊಳ್ಳದೆ ವಿಶ್ರಾಂತ ಜೀವನ ನಡೆಸಬೇಕು. ಮುಟ್ಟಂತ್ಯದ ಮೂಳೆಗಳ ತೊಂದರೆಗೆ ವೈದ್ಯರಲ್ಲಿ ತೋರಿಸಿ ಅವರ ನಿರ್ದೇಶನದಂತೆ ಕ್ಯಾಲ್ಸಿಯಂ, ಜೀವಸತ್ವಗಳ ಔಷಧಿಗಳನ್ನು ಸೇವಿಸಬೇಕು. ಸಮಸ್ಯೆಗಳು ನಿಯಂತ್ರಣಕ್ಕೆ ಬರದಿದ್ದರೆ ಸ್ತ್ರೀರೋಗ ತಜ್ಞರನ್ನು ಕಂಡು ಈಸ್ಟ್ರೋಜನ್ ಹಾರ್ಮೋನಿನ ಚಿಕಿತ್ಸೆ ಪಡೆಯಬಹುದು. ಈ ಸಮಸ್ಯೆಗೆ ಮನೆಯಿಂದಲೇ ಔಷಧಿಗಳನ್ನು ಮಾಡಿಕೊಳ್ಳಬಹುದು. ಹಾಲು ಕುಡಿಯುವುದು ಒಳ್ಳೆಯದು. ಇದು ಕ್ಯಾಲ್ಸಿಯಂ ಹಾಗೂ ಜೀವಸತ್ವ ಡಿಯನ್ನು ನೀಡುತ್ತದೆ. ದಿನಕ್ಕೆ 2 ಅಥವಾ 3 ಬಾರಿ ಹಾಲು ಕುಡಿಯಬೇಕು. ಬೀಟ್ರೂಟ್ ರಸ ಮುಟ್ಟಂತ್ಯದ ತೊಂದರೆಗಳಿಗೆ ಸಹಾಯಕಾರಿ. ಸುಮಾರು 60ರಿಂದ 90 ಮಿಲಿಲೀಟರ್ ಬೀಟ್ರೂಟ್ ರಸವನ್ನು 3 ಬಾರಿ ಸೇವಿಸಬೇಕು. ಅತಿ ಮಧುರ ಒಂದು ಉತ್ತಮ ಮನೆಮದ್ದು. ದಿನಕ್ಕೆ 1 ಚಮಚದಷ್ಟು ಅತಿ ಮಧುರದ ಪುಡಿಯನ್ನು ಸೇವಿಸಬೇಕು. ಮುಟ್ಟಂತ್ಯ ಸಮೀಪಿಸಿದಂತೆ ಕ್ಯಾಲ್ಸಿಯಂ ಅಧಿಕವಾಗಿರುವ ಹಾಲು, ರಾಗಿ ಮೊದಲಾದ ಆಹಾರಗಳನ್ನು ಸೇವಿಸಬೇಕು. ಕ್ಯಾಲ್ಸಿಯಂ ಔಷಧಿಯನ್ನು ನಿಯಮಿತವಾಗಿ ಸೇವಿಸಬೇಕು. ಜೀವಸತ್ವಗಳನ್ನು ಅಧಿಕವಾಗಿ ಪಡೆದಿರುವ ಹಣ್ಣು, ತರಕಾರಿಗಳನ್ನು ಯಥೇಚ್ಛವಾಗಿ ಸೇವಿಸಬೇಕು. ಮುಟ್ಟಂತ್ಯದ ಬದಲಾವಣೆಗಳು ಸಹಜವೆಂದು ಮನಗೊಂಡು ಮಾನಸಿಕವಾಗಿ ಭಯ, ಆತಂಕ, ಖಿನ್ನತೆಗಳಿಗೆ ಒಳಗಾಗಬಾರದು. ಮಹಿಳೆಯರ ಮುಟ್ಟಿನ ಅಥವಾ ಋತುಬಂಧದ ಅಸ್ವಸ್ಥತೆಗಳನ್ನು ಹೋಗಲಾಡಿಸಲು ಅತ್ಯಂತ ಪರಿಣಾಮಕಾರಿಯಾಗಿ ಬಳಕೆಯಾಗುವ ನಿಸರ್ಗದ ಒಂದು ಉತ್ಪನ್ನ ಎಂದರೆ ಅದು ಪರಂಗಿ ಹಣ್ಣು. ಪರಂಗಿ ಹಣ್ಣಿನಲ್ಲಿ ಕ್ಯಾರೋಟಿನ್ ಅಂಶ ಹೆಚ್ಚಾಗಿದ್ದು ಮಹಿಳೆಯರ ದೇಹದಲ್ಲಿ ಈಸ್ಟ್ರೋಜನ್ ಎಂಬ ಲೈಂಗಿಕ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾಗುವಂತೆ ನೋಡಿಕೊಳ್ಳುತ್ತದೆ. ಖಜೂರಗಳಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ಅಂಶ, ವಿಟಮಿನ್ ಸಿ ಅಂಶ, ಫೋಲೇಟ್ ಮತ್ತು ಇನ್ನಿತರ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಖನಿಜಾಂಶಗಳು ಮತ್ತು ಪೌಷ್ಟಿಕ ಸತ್ವಗಳು ಸಿಗುವ ಕಾರಣ ಮುಟ್ಟಿನ ಅವಧಿಯಲ್ಲಿ ಎದುರಾಗುವ ಕೆಲವೊಂದು ತೊಂದರೆಗಳನ್ನು ಇದು ನಿವಾರಣೆ ಮಾಡುತ್ತದೆ. ಬೆಲ್ಲ ಹಾಕಿದ ಮೆಂತ್ಯ ಕಾಳುಗಳ ಚಹಾ ಸೇವನೆ ಮಾಡುವುದು. ಹೀಗೆ ಮಾಡುವುದರಿಂದ ಮುಟ್ಟಿನ ಅವಧಿ ಬಹಳ ಬೇಗನೆ ಉಂಟಾಗಲಿದೆ. ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಹಣ್ಣು ಮತ್ತು ತರಕಾರಿಗಳು ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾಗುವಂತೆ ನೋಡಿಕೊಳ್ಳುತ್ತವೆ. ಕೆಲವು ಹಣ್ಣುಗಳು ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚು ಮಾಡಿ ಫಲವತ್ತತೆಯನ್ನು ಕಾಯ್ದುಕೊಳ್ಳುವಂತೆ ಮಾಡುತ್ತವೆ. ಶುಂಠಿ ಸಹ ಸುಲಭವಾಗಿ ಎಲ್ಲರ ಅಡುಗೆ ಮನೆಗಳಲ್ಲಿ ಸಿಗುತ್ತದೆ. ಗರ್ಭಕೋಶದ ಹಿಗ್ಗುವಿಕೆ ಮತ್ತು ತಗ್ಗುವಿಕೆಯಲ್ಲಿ ಶುಂಠಿ ಸಹಾಯ ಮಾಡುತ್ತದೆ. ಶುಂಠಿಯನ್ನು ನೀವು ಪ್ರತಿದಿನ ನಿಮ್ಮ ಆಹಾರ ತಯಾರಿಕೆಯಲ್ಲಿ ಬಳಕೆ ಮಾಡಬಹುದು. ಹೆಚ್ಚು ಕಡಿಮೆ
ಅರಿಶಿನವನ್ನು ನಾವು ಪ್ರತಿದಿನ ಒಂದಲ್ಲ ಒಂದು ಆಹಾರ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ. ನಮ್ಮ ಮುಟ್ಟಿನ ಸಮಸ್ಯೆಗಳನ್ನು ದೂರ ಮಾಡುವ ಜೊತೆಗೆ ದೇಹದಲ್ಲಿ ಪ್ರೊಜೆಸ್ಟೆರಾನ್ ಎಂಬ ಹಾರ್ಮೋನಿನ ಮಟ್ಟವನ್ನು ಕಡಿಮೆ ಮಾಡಿ ಈಸ್ಟ್ರೋಜನ್ ಎಂಬ ಹಾರ್ಮೋನಿನ ಮಟ್ಟವನ್ನು ಹೆಚ್ಚು ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.